ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೊಳಕೆ ಹುರುಳಿಕಾಳ್ದು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಒಂದೆರಡು ಸರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಹಾಕಿ ಒಂದು 3 ವಿಸಿಲ್ ಬರ್ಸ್ಕೊಬೇಕು. ಮತ್ತು ಪುನಃ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಚೆನ್ನಾಗಿ ಆ ಸೊಪ್ಪನ್ನು ವಾಶ್ ಮಾಡ್ಕೊಂಡು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಮತ್ತು ಪುನಃ ಅದಕ್ಕೆ ಗಸಗಸೆ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಮತ್ತು ಮೆಂತ್ಯ ಒಂದು 4 ಕಾಳು ಹಾಕಬೇಕು, ಚೆನ್ನಾಗಿರುತ್ತೆ. ಜಾಸ್ತಿ ಹಾಕೋಕೆ ಹೋದರೆ ಕಹಿ ಬಂದುಬಿಡುತ್ತೆ, ಸಾಂಬಾರು ಚೆನ್ನಾಗಿರಲ್ಲ. ಸ್ವಲ್ಪನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಜಾರ್ಗೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನದ ಪುಡಿ, ಗರಂ ಮಸಾಲ, ಚಕ್ಕೆ ಪುಡಿ ಹಾಕಿ ಮತ್ತು ಈ ಮಸಾಲೆ ಹುರಿದಿರೋದು ಹಾಕ್ಕೊಂಡು ಕೊಬ್ಬರಿ ಹಾಕಿ ಸ್ವಲ್ಪ ಕಡಲೆ ಪಪ್ಪು ಹಾಕ್ಕೊಂಡು ಮತ್ತು ಬೇಯಿಸಿರೋ ಮೊಳಕೆ ಕಾಳನ್ನ ಹಾಕ್ಕೊಬೇಕು. 1-2 ಸೌಟು ಅದನ್ನು ಜಾರಲ್ಲಿ ರುಬ್ಕೊಬಂದು ಮತ್ತು ಅದು ಮೊಳಕೆ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಕುಕ್ಕರಲ್ಲಿ, ಅದಕ್ಕೆ ಆ ಮಸಾಲೆನ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಒಂದೇ ಸಮಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಇನ್ನೊಂದು ಪಾತ್ರೆಗೆ ಒಗ್ಗರಣೆಗೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಆ ಮಸಾಲೆ ಕಲಿಸ್ಕೊಂಡಿರ್ತೀವಲ್ಲ ಮೊಳಕೆ ಕಾಳ್ದು, ಅದನ್ನು ಅದ್ರ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಕ್ಲೀನಾಗಿ ಉಪ್ಪು ಖಾರ ನೋಡ್ಕೊಂಡು ಉಪ್ಪು ಬೇಕು ಅನಿಸ್ತು ನನಗೆ, ಅದಕ್ಕೆ ಉಪ್ಪು ಹಾಕಿದೆ. ಮತ್ತು ಒಂದು ಕ್ಯಾಪ್ಸಿಕಮ್ಮು ಕೊಯ್ದು ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಸಾಂಬಾರಿಗೆ. ಮತ್ತು ಅದು 1-2-3 ಸರಿ ಕುದಿಬೇಕು. ಚೆನ್ನಾಗಿ ಕುದ್ದರೆ ಖಾರ ಎಲ್ಲ ಬೆಂದಿರುತ್ತೆ. ಮತ್ತು ಅದನ್ನು ಮುದ್ದೆ ಜೊತೆ ತಿಂದರೆ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.